ಶಿರಹಟ್ಟಿ ಪಟ್ಟಣದ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಹೆಸರಾದ ಶ್ರೀ ಹಜರತ್ ಮೆಹಬೂಬ್ ಸುಬಾನಿ ಉರುಸು ಜರುಗುತ್ತಿದೆ. ಈ ಸಂದರ್ಭದಲ್ಲಿ ದರ್ಗಾದ ಮುಜಾವರ್ರಾದ ಮೊಹಮ್ಮದ್ ಖುರೇಶ್ ಮನಿಯಾರ್ ಮಾತನಾಡಿ, ದಿನಾಂಕ 2-10-2025 ಗುರುವಾರದಂದು ಗಂಧ, ದಿನಾಂಕ 3-10-2025 ಶುಕ್ರವಾರದಂದು ಉರುಸು ಹಾಗೂ ದಿನಾಂಕ 4-10-2025 ಶನಿವಾರದಂದು ತವಾಫ್ ಇರುತ್ತದೆ. ಕಾರಣ ಎಲ್ಲ ಭಕ್ತಾದಿಗಳು ಈ ಪುಣ್ಯಕ್ಷೇತ್ರಕ್ಕೆ ಆಗಮಿಸಿ ಪೀರಾನೆ ಪೀರ್ ಹಜರತ್ ಮೆಹಬೂಬ್ ಸುಬಾನಿ ರವರ ಕೃಪಾಕಟಾಕ್ಷಕ್ಕೆ ಪಾತ್ರರಾಗಲು ಈ ಮೂಲಕ ತಿಳಿಸಿದರು. ಈ ಸಂದರ್ಭದಲ್ಲಿ ಮೆಹಬೂಬ್ ಸುಬಾನಿ ದರ್ಗಾದ ಸದ್ಭಕ್ತರಾದ ನಜೀರ್ ಅಹಮದ್ ಡಂಬಳ್ ಮಾತನಾಡಿ, ಹಜರತ್ ಮೆಹಬೂಬ್ ಸುಬಾನಿ ಉರುಸ್ ಮುಬಾರಕ್ ಇದೊಂದು ಭಾವೈಕ್ಯತೆ ಸಂಕೇತದ ಉರುಸಾಗಿದ್ದು, ಇಲ್ಲಿ ಜಾತಿ ಮತ ಪಂಥ ಭೇದ ಭಾವ ಇಲ್ಲದೆ ಎಲ್ಲಾ ಧರ್ಮದವರು ಕೂಡಿಕೊಂಡು ಸಂಭ್ರಮದಿಂದ ಆಚರಣೆ ಮಾಡುತ್ತಾರೆ. ಈ ಪುಣ್ಯಕ್ಷೇತ್ರಕ್ಕೆ ಮುಸ್ಲಿಂ ಬಾಂಧವರಿಗಿಂತ ನಮ್ಮ ಸಹೋದರರಾದ ಹಿಂದೂ ಬಾಂಧವರು ಹಾಗೂ ವಿವಿಧ ರಾಜ್ಯಗಳಿಂದ ಹಾಗೂ ವಿವಿಧ ಜಿಲ್ಲೆಗಳಿಂದ ಅತಿ ಹೆಚ್ಚು ಭಕ್ತಾದಿಗಳು ಈ ದರ್ಗಾಕ್ಕೆ ಆಗಮಿಸುತ್ತಾರೆ. ಆದ್ದರಿಂದ ಇಂತಹ ಪುಣ್ಯಕ್ಷೇತ್ರಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಲು ಕೋರಿದರು. ಈ ಸಂದರ್ಭದಲ್ಲಿ ದರ್ಗಾದ ಮುಜಾವರ್ರಾದ ಅಬು ಮನಿಯಾರ್, ಹಜರತ್ ಅಲಿ ಮನಿಯಾರ್ ಹಾಗೂ ದರ್ಗಾದ ಭಕ್ತಾದಿಗಳಾದ ರಿಯಾಸ್ ತಹಶೀಲ್ದಾರ್, ಸಾದಿಕ್ ಮುಳುಗುಂದ್, ಇರ್ಫಾನ್ ಮನಿಯಾರ್, ಅಶ್ಫಾ ಕಿಟ್ಕಿ, ಸಂಜೀವ್ ಕುಮಾರ್ ಪೋತ್ರಾಜ್, ಫಾರೂಕ್ ಡಾಲಾಯತ್, ಅಲಿ ಮುಜಾವರ್ ಹಾಗೂ ಮುಂತಾದ ದರ್ಗಾದ ಭಕ್ತಾದಿಗಳು ಉಪಸ್ಥಿತರಿದ್ದರು. ಮುಸ್ತಾಕ್ ಅಲಿ ಕುದುರಿ, ಕರಾಳ ಸತ್ಯ ನ್ಯೂಸ್, ಗದಗ್. ತವಾಫ್ ಅಂದರೆ ರೂಢಿಯಲ್ಲಿ ತವಾಫ್ ಅಂತ ಕರೀತಿದ್ದು ಹಜರತ್ ಮೆಹಬೂಬ್ ಸುಬಾನಿ ರಹಮತುಲ್ಲಾರವರ ಮೂಹೆ ಮುಬಾರಕ್ಗಳ ದರ್ಶನವನ್ನು ಆ ದಿವಸ ಮಾಡಲಾಗ್ತದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ತವಾಫು 3 ಸಾರಿ ಅದನ್ನು ಪ್ರದರ್ಶಿಸಲಾಗ್ತದೆ. ಮೊದಲನೇ ತವಾಫು ಮುಂಜಾನೆ 11 ಗಂಟೆಗೆ, ಎರಡನೇ ತವಾಫು 12 ಗಂಟೆಗೆ, ಮೂರನೇ ತವಾಫು 2 ಗಂಟೆಗೆ ಹೀಗೆ ನಡೆದು ಬಂದಂಥ ರೀತಿ ಇದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಸುಮಾರು 80ರಷ್ಟು ಜನ ಹಿಂದೂಗಳೇ ಇದರ ಭಕ್ತರಾಗಿದ್ದು, ಇದು ಹಿಂದೂ ಮುಸ್ಲಿಂ ಭಾವೈಕ್ಯತಾ ಕ್ಷೇತ್ರವಾಗಿರುವುದರಿಂದ ಹೆಚ್ಚಿನ ಜನಸಂಖ್ಯೆಯಲ್ಲಿ ಇನ್ನೂ ಹೆಚ್ಚು ಜನರು ಈ ಸಾರಿಯ ವಿಜೃಂಭಣೆಯ ಉರುಸನ್ನು ನೋಡಲಿಕ್ಕೆ ಆಗಮಿಸಿ ಹಜರತ್ ಮೆಹಬೂಬ್ ಸುಬಾನಿ ರಹಮತುಲ್ಲಾರವರ ಕೃಪಾಶೀರ್ವಾದಕ್ಕೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಶಿರಹಟ್ಟಿ, ಗದಗ ಜಿಲ್ಲೆ, ಕರ್ನಾಟಕ ರಾಜ್ಯ.